ಗಾಡ್ಸ್ ವೇ. ಅದರಲ್ಲಿ ನಾನು ಅನೇಕ ಕಾರ್ಯಗಳನ್ನು ಹಂಚ್ಕೊಂಡ್ಬರ್ತಾ ಇದ್ದೆ. ಈ ರಾತ್ರಿಯೂ ಅಲ್ಪ ಸಮಯ ಅದನ್ನು ಹೇಳಿದ ಮೇಲೆ ಐ ವಾಂಟ್ ಟು ಪ್ರೇ. ನಾನು ನಿಮ್ಮೊಟ್ಟಿಗೆ ಪ್ರಾರ್ಥನೆ ಮಾಡ್ತೀನಿ. ಈ ತಿಂಗಳು ಮುಗಿಯೋಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ದೇವರ ಮಾರ್ಗಗಳು ದೇವರು ತೋರಿಸ್ಬೇಕು. ದೇವರ ಮಾರ್ಗಗಳಲ್ಲಿ ನೀವು ನಡೆಯತಕ್ಕಂತೆ ಪರಿಶುದ್ಧಾತ್ಮನ ಕೈ ಹಿಡಿದು ನಿಮ್ಮನ್ನು ದಾರಿ ನಡೆಸಬೇಕು. ಅದಕ್ಕೆ ಸಿದ್ಧತೆಯೊಂದಿಗೆ ಪ್ರಾರ್ಥನೆ ಸಮರ್ಪಣೆಯೊಂದಿಗೆ ಕುಳಿತುಕೊಳ್ಳ್ರಿ. ನಿನ್ನೆ ನಾನು ಇಲ್ಲಿ ಒಬ್ಬರಿಗೆ ಒಂದು ಫ್ಯಾಮಿಲಿಗೆ ಆಲೋಚನೆ ಹೇಳಿದಾಗ ನಾನು ಪ್ರಾರ್ಥನೆ ಮಾಡಿದೆ. ದೇವರಾತ್ಮ ನನಗೆ ವಚನದ ಆ ಭಾಗದಿಂದ ತೆಗೆದುಕೊಂಡು ಹೋದರು. ರೊಟ್ಟಿಯನ್ನು ಕೈಗೆ ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದ ಆ ಘಟನೆಯನ್ನು ಪರಿಶುದ್ಧಾತ್ಮನ ತೋರಿಸಿದನು. ಆ ನಂತರ ಹೀಗೆ ಹೇಳಿದನು, ನಿಮ್ಮ ಪರಿಸ್ಥಿತಿ ಈಗ ಮುರಿಯಲ್ಪಟ್ಟಿರುವಂಥ ಪರಿಸ್ಥಿತಿ ಆಗಿದೆ. ಮುರಿದ್ರೆ ನೆಕ್ಸ್ಟ್ ಅದು ಅಭಿವೃದ್ಧಿ ಆಗುತ್ತೆ ಅಂತ. ಅಲ್ಲಿಂದ ಅದು ಅಭಿವೃದ್ಧಿ ಆಗುತ್ತೆ. ಬಾಲಕನ ಕೈಯಲ್ಲಿ ಇದ್ದಂಥ ರೊಟ್ಟಿ 5 ರೊಟ್ಟಿ ಹಾಗೇ ಇದ್ದರೆ, ಅದು ಮುರಿಯಲ್ಪಡದೆ ಇದ್ದಿದ್ದರೆ 5,000 ಜನ ತೃಪ್ತರಾಗ್ತಾ ಇರಲಿಲ್ಲ. ಆಮೇಲೆ ಮೋಶೆಯ ಕೈಯಲ್ಲಿರುವ ಕೋಲು ಕೆಳಗಡೆ ಹಾಕದೆ ಹೋಗಿದ್ರೆ ಅದು ಅದ್ಭುತದ ಕೋಲು ಆಗ್ತಾ ಇರಲಿಲ್ಲ. ಆಮೇಲೆ ಏಲಿಷನ ಕೈಯಲ್ಲಿರುವಂಥ ಆ ಕೋಲನ್ನು ಅವನ ನೀರಿನಲ್ಲಿ ಹಾಕಿದಾಗಲೇ ಮುಳುಗೋಗಿದ್ದಂಥ ಕೊಡಲಿ ಮೇಲಕ್ಕೆ ಬಂದಿದ್ದು. ಸಮ್ಟೈಮ್ಸ್ ನಮ್ಮಲ್ಲಿ ಇರೋದನ್ನು ಏನೋ ದೇವ್ರಿಗಾಗಿ ನಾವು ಬಿಟ್ಕೊಡ್ತೀವಿ. ದೇವರು ನಮ್ಮನ್ನು ಮುರಿತಾನೋ, ನಮಗೆ ಕಷ್ಟ ಅನಿಸುತ್ತೋ, ಬಟ್ ಅದರಲ್ಲೊಂದು ಮಿರಾಕಲ್ ಇದೆ, ಅದರಲ್ಲೊಂದು ಅದ್ಭುತ ಇದೆ ಎಂದು ನಂಬುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಿರಂತರವಾಗಿ ನಮ್ಮನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಜನರನ್ನು ನಾವು ವಂದಿಸ್ತೇವೆ. ಇಲ್ಲಿ ನಡೆಯುವ ಪ್ರತಿಯೊಂದು ಬಿಡುಗಡೆಯು ನಿಮ್ಮ ಜೀವನದ ಬಿಡುಗಡೆ ಆಗಿ ದೇವರು ಮಾರ್ಪಡಿಸಲಿ ಎಂದು ನಾನು ಹಾರೈಸ್ತೇನೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ ಅದರ 35ನೇ ಅಧ್ಯಾಯಕ್ಕೆ ತಂದು ನಿಲ್ಲಿಸಿದೆ. ಇಸ್ ಇಟ್ ರೈಟ್? 8 ಮತ್ತು 9ನೇ ವಾಕ್ಯದ ಕಡೆಗೆ ಬಂದು ನಿಲ್ಲಿಸಿದೆ ನಾನು. ಅಲ್ಲಿ ರಾಜಮಾರ್ಗ ಇರುವುದು ಹೌದು, ಹೋಗಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನಲ್ಲಿ ನಡೆಯನು ಅದು ದೇವ ಜನರಿಗಾಗಿ ಇರುವುದು. ಅಲ್ಲಿ ಹೋಗುವ ಮೂಢನ ದಾರಿ ತಪ್ಪನು. ಸಿಂಹ ಅಲ್ಲಿ ಇರೋದು, ಕ್ರೂರ ಜಂತು ಅಲ್ಲಿ ಸೇರಿದು ಕಾಣುವುದೇ ಇಲ್ಲ. ಬಿಡುಗಡೆ ಆದವರೇ ಅಲ್ಲಿ ನಡೆಯುವರು. ಯೆಹೋವನು ವಿಮೋಚಿಸುವ ಹಿಂತಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚೀಯೋನಿಗೆ ಸೇರುವರು. ಈ ವರ್ಷದ ಆಲೋಚನೆಯನ್ನು ಇಲ್ಲಿ ನಾನು ಕನೆಕ್ಟ್ ಮಾಡ್ತೇನೆ. ನಿನ್ನ ಮನೆಯಲ್ಲಿ ಇನ್ನು ಸ್ತೋತ್ರ ಹಾಲೆಲೂಯ ದುಃಖ, ಕಣ್ಣು ನೀರು, ವ್ಯಸನ ಇರೋದಿಲ್ಲ. ನಿನ್ನ ಕಣ್ಣು ನೀರಿಗೆ ಬದಲಾಗಿ ದೇವರು ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಹಾಲೆಲೂಯ ಉತ್ಸಾಹ ಧ್ವನಿಯೊಡನೆ ಆಲಯದಲ್ಲಿ ಬಂದು ಪ್ರತಿಯೊಂದು ಸಂದರ್ಭಗಳು ಚೀಯೋನಿಗೆ ಸೇರುವರು. ಅಂದರೆ ಆಲಯದಲ್ಲಿ ಬರುವಾಗ ನೀನು ದುಃಖದೊಂದಿಗೆ ಬರೋದಿಲ್ಲ, ಕಣ್ಣು ನೀರೊಂದಿಗೆ ಬರೋದಿಲ್ಲ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಅಂಥ ಒಂದು ಬ್ರೇಕ್ ಥ್ರೂ ನಿಮ್ಮ ಜೀವನದಲ್ಲಿ ನಡೀಲಿಕ್ಕೆ ಹೋಗುತ್ತೆ. ಕಮಾನ್, ಜನವರಿ ತಿಂಗಳ ಆರಂಭದ ದಿನದಲ್ಲೇ, ಆರಂಭದ ಗಳಿಗೆಯಲ್ಲಿ ದೇವರು ಮಾತನಾಡಿರೋದಾದರೆ ಅಲ್ಲಲ್ಲಿಯ ಫೆಬ್ರವರಿಗೆ ದೇವರು ಮರ್ತೋಗ್ಲಿಲ್ಲ. ದೇವರು ಪುನಃ ಉಚ್ಚರಿಸ್ತಾ ಇದ್ದಾನೆ, ಚೀಯೋನಿಗೆ ನೀನು ಬರುವುದು ಉತ್ಸಾಹ ಧ್ವನಿಯೊಡನೆ ಆಗಿರುತ್ತದೆ. ಹರ್ಷಾನಂದಗಳನ್ನು ಅನುಭವಿಸುವರು. ಹಲ್ಲೆಲೂಯಾ, ಹರ್ಷಾನಂದಗಳನ್ನು ಅನುಭವಿಸುವಿರಿ. ಎಷ್ಟು ಜನ ಹೇಳ್ತೀರಾ, ಇನ್ನು ನನ್ನ ಮನೆಯಲ್ಲಿ ಕಣ್ಣು ನೀರಲ್ಲ, ಅಲ್ಲೊಂದು ಜಾಯ್, ಅಲ್ಲೊಂದು ಸಂತೋಷ, ಹರ್ಷವನ್ನು ಕಾಣ್ತೇನೆ, ಆನಂದವನ್ನು ಕಾಣ್ತೇನೆ. ಕಮಾನ್, ಕೆಲವರು ಬಾಯಿ ತೆರಿತಾ ಇಲ್ಲ. ಬಾಯಿ ತೆರೆದು ಮಾತನಾಡ್ರಿ. ನೀವೇನು ನುಡಿತೀರೋ ದೇವರು ನಿಮಗಾಗಿ ಅದನ್ನು ಮಾಡಲಿ. ದೇವರು ಹೇಳ್ತಾನೆ, ನಿನ್ನನ್ನು ಮಾರ್ಗವನ್ನು ಹುಡುಕದೆ ಅಲ್ಲ,
ದೇವರು ನಿನ್ನೊಟ್ಟಿಗೆ ಒಂದು ಶಾಶ್ವತವಾದ ಒಡಂಬಡಿಕೆ ಮಾಡ್ಕೊತಾ ಇದ್ದಾನೆ. Come on, God is making a covenant with you. That covenant is a permanent covenant. If you break the covenant, God will never break that covenant. ದೇವರು come on, somebody ಯಾರಿಗಾದ್ರೂ ಅರ್ಥ ಆಗಿದ್ರೆ ಅವರು ಮಾತ್ರ ಆಮೇಲೆ ಹೇಳ್ರಿ. ದೇವರು ನಿನ್ನೊಟ್ಟಿಗೆ ಒಂದು ಒಡಂಬಡಿಕೆ ಮಾಡ್ಕೊಳಕ್ಕೆ ರೆಡಿ ಇದ್ದಾನೆ. ಆರ್ ಯು ರೆಡಿ ಟು ಮೇಕ್ ಎ ಕವನೆಂಟ್ ವಿತ್ ಗಾಡ್? ದೇವರೊಟ್ಟಿಗೆ ಒಡಂಬಡಿಕೆ ಮಾಡ್ಕೊಳ್ಳೋದಕ್ಕೆ ತಯಾರಾಗಿದ್ದೀರಾ? ನಿನ್ನ ಸಂಗಡ ಮಾತ್ರ ಅಲ್ಲ, ನಿನ್ನ ಮಕ್ಕಳ ಸಂಗಡ, ನಿನ್ನ ತಲೆಮಾರುಗಳ ಸಂಗಡ ದೇವರು ಇವತ್ತು ಒಡಂಬಡಿಕೆ ಮಾಡ್ಕೊಳ್ಳಕ್ ಹೋಗ್ತಾ ಇದ್ದಾನೆ. ನಂಬುವವರು ಮಾತ್ರ ಗಟ್ಟಿಯಾಗಿ. ಯೆರೆಮೀಯನ ಪುಸ್ತಕ, ಬುಕ್ ಆಫ್ ಜೆರೆಮಾಯ, 32ನೇ ಅಧ್ಯಾಯ, ಚಾಪ್ಟರ್ 32 verse 39 to 41, 41ನೇ ವಾಕ್ಯದವರೆಗೂ. ನಾನು ಅವರ ಹಿತವನ್ನ, ಅವರ ತರುವಾಯ ಅವರ ಮಕ್ಕಳ ಹಿತವನ್ನ ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನ, ಒಂದೇ ಮಾರ್ಗವನ್ನ ಅನುಗ್ರಹಿಸುವೆನು. ಕಮಾನ್, ಈ ಸಭೆಯಲ್ಲಿ ಮಾತ್ರವಲ್ಲ, ನಮ್ಮನ್ನು ಹಿಂಬಾಲಿಸುವ, ನಮ್ಮನ್ನು ಅಲ್ಲಲ್ಲೇ ಫಾಲೋ ಮಾಡುವ ಪ್ರತಿಯೊಂದು ಜನರ ಬಳಿಯಲ್ಲೂ ಒಂದೇ ಮನಸ್ಸಿರುತ್ತೆ. ಅದರ ಅರ್ಥ ಏನು ಗೊತ್ತಾ? ಅಲ್ಲಿ ಭಿನ್ನತೆ ಇರೋದಿಲ್ಲ. ಭಿನ್ನತೆ ತರುವ ದುರಾತ್ಮನನ್ನ, ಸಂಬಂಧಗಳನ್ನು ಮುರಿಯುವ ದುರಾತ್ಮಗಳನ್ನ, ಬಾಂಧವ್ಯವನ್ನು ಕಡಿಯುವ ದುರಾತ್ಮಗಳನ್ನ, ಸಭೆಯನ್ನ ಕಡಿಯುವಂತ ದುರಾತ್ಮಗಳನ್ನ ದೇವರು ಮುರಿಯಕ್ಕೆ ಹೋಗ್ತಾ ಇದ್ದಾನೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಅದನ್ನು ನೀವು ಕಾಣ್ತೀರಾ ಎನ್ನುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಅಲ್ಲಿ ಯಾರು ಹೆಚ್ಚು ಇಲ್ಲ, ಯಾರು ಕಡಿಮೆ ಇಲ್ಲ, ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ. ಅಲ್ಲಿ ಎಲ್ಲರಿಗೂ ದೇವರು ಒಂದೇ ಮನಸ್ಸನ್ನು ಕೊಡ್ತಾನೆ. ಕಾರಣ ಈ ಮಾರ್ಗದಲ್ಲಿ ಅವರೆಲ್ಲರಿಗೂ ಏನ್ ಗೊತ್ತಾ? ಎಲ್ರಿಗೂ ಒಂದೇ ಮನಸ್ಸನ್ನು, ಒಂದೇ ಮನಸ್ಸು, ಒಂದೇ ಮಾರ್ಗ. ಎಟ್ಟಾಗ ಹೇಳ್ರಿ. ಸ್ತೋತ್ರ. ಅದಕ್ಕೆ ನೀವು ಆಮೇನ್ ಅನ್ನೋದು. ಪಾಸ್ಟರ್ ಏನು ಹೇಳಿದ್ರು ಆಮೇನ್ ಹೇಳೋದು, ಆಮೇಲೆ ಹಿಂದ್ಗಡೆ ಹೋಗ್ಬಿಟ್ಟು ವಾಪಸ್ ಬೇರೆ ಮಾತಾಡೋದು. ಅದು ಒಂದೇ ಮನಸ್ಸ. ದೇವರಿಗೆ ನೋಡ್ರಿ, ಯೆರೆಮೀಯ 29:11 ಹೇಳುತ್ತದೆ, 29:11 ಹೇಳುತ್ತದೆ, ನಾನು ನಿಮ್ಮ ಕುರಿತಾಗಿ ಆಲೋಚಿಸುವ ಆಲೋಚನೆಗಳು ಅಹಿತಕರವಾದದಲ್ಲ, ಅದು ಹಿತಕರವಾದದ್ದು. ಹಲೋ, ಆಮೇ. ದೇವರಿಗೊಂದು ಆಲೋಚನೆ ಇದೆ. ದೇವರು ಕೆಲವೊಂದು ತೀರ್ಮಾನ ತಗೊಂಡಾಗ ನಮ್ಮ ಬುದ್ಧಿಯಲ್ಲಿ ಅದು ಇಟ್ಕೋದಿಲ್ಲ. ಆಮೇಲೆ ನಾನೊಂದು ಈ ಮಾರ್ಗದಲ್ಲಿ ಇದು ಬಂದಾಗ ನಾನೊಂದು ಮಾತು ಎಚ್ಚರಿಸ್ತೀನಿ. ಸಹೋದರಿಯರೇ, ನಿಮ್ಮ ಮಕ್ಕಳು, ನಿಮ್ಮ ಗಂಡಂದಿರು ಆಲಯದಲ್ಲಿ ಸೇವೆ ಮಾಡಬೇಕು, ಅವರ ಆಲಯಕ್ಕೆ ನಂಬಿಗಸ್ತರಾಗಿರ್ಬೇಕು ಅಂತ ಹೆಚ್ಚಾಗಿ ಕಣ್ಣೀರು ಸುರಿಸ್ಬೇಕಾಗಿರೋರು ನೀವೇ. ಅಲ್ಲಿ ನೀವು ಸ್ವಲ್ಪ ಎಡವಟ್ಟು ಮಾಡಿದ್ರಿ, ಸ್ತೋತ್ರ, ಮಕ್ಕಳ ದಾರಿಗೆ, ಗಂಡನ ದಾರಿಗೆ ಹೋಗ್ಬಿಡ್ತಾರೆ. ಕಡೆಗೆ ನೀನು ಒಂಟಿ ಉಳ್ಕೊಂಡು ಅಳಬೇಕಾಗುತ್ತೆ. ನಾನು ಹೇಳೋದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕುವಾಗ ಶಿಷ್ಯರೆಲ್ಲ ಓಡೋಗ್ಬಿಟ್ರು. ಆದರೆ ಶಿಲುಬೆ ಕೆಳಗಡೆ ಇದ್ದಂಥ ಸ್ತ್ರೀಯರನ್ನು ನೋಡಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾ ಇದ್ದಾರೆ. ಏನು ಹೇಳಿದ್ರು ಗೊತ್ತಾ? ನೀವು ನನಗೋಸ್ಕರ ಯಾಕೆ ಕಳ್ತೀರ? ನಿಮಗೋಸ್ಕರವು ನಿಮ್ಮ ಮಕ್ಕಳಿಗೋಸ್ಕರ ಅಳ್ರಿ. ಯಾರಿಗೆ ಆ ಜವಾಬ್ದಾರಿ ಕೊಟ್ಟಿದ್ದು? ನಾನು ಹೇಳಿದೆ, ಒಂದು ಸ್ತ್ರೀಯರ ದೊಡ್ಡ ಸಮೂಹವನ್ನ ದೇವರು 2024ರಲ್ಲಿ ಎಬ್ಬಿಸ್ತಾನೆ.
ನೋಡಿ ಈಗ ಸ್ತೋತ್ರ ಹೇಳ್ತಾರೆ. ಎಷ್ಟು ಬೇಗ ಮರ್ತೋಗ್ಬಿಡ್ತೀರ್ರಿ. ಅಯ್ಯೋ ದೇವ, ಸ್ತೋತ್ರ. ಆಮೇ ನೀವು ನನ್ನನ್ನು ಮರ್ತರು ಪ್ರವದನೆ ಮರೆಯಂಗಿಲ್ರಿ. ಸ್ತ್ರೀಯರ ಒಂದು ದೊಡ್ಡ ಸೈನ್ಯವನ್ನು ದೇವರು ಎಬ್ಬಿಸ್ತಾನೆ. ಅದಕ್ಕೆ ತಕ್ಕ ಹಾಗೆ ದೇವರು ಕೆಲವ್ರನ್ನ ಪ್ರಿಪೇರ್ ಮಾಡ್ತಾನೆ, ಕೆಲ ಕಾಂಟ್ಯಾಕ್ಟ್ಗಳನ್ನು ಕರ್ತಾನೆ, ಕನೆಕ್ಷನ್ಗಳನ್ನು ತರ್ತಾನೆ. ಆಮೇಲೆ ಎಲ್ಲೋ ಬಿದ್ದಿರೋ ಒಣಗೋಗಿರೋ ಎಲುಬುಗಳನ್ನೆಲ್ಲ ಜೋಡಿಸಿದಂಥ ದೇವರು ಈ ಚಿಂತೆಯಲ್ಲಿ ಬರುವಂಥವ್ರನ್ನ ಜೋಡಿಸದೇ ಇರ್ತಾನ? ಚರ್ಮ ಇಲ್ಲ, ನರ ಇಲ್ಲ, ಒಂದೊಂದು ಮೂಳೆಗಳು ಒಂದೊಂದು ಕಡೆ ಬಿದ್ದೋಗಿದೆ, ಎಲುಬುಗಳು ಒಣಗೋಗಿದೆ, ಅದಕ್ಕೆ ಜೀವ ಇಲ್ಲ. ಆದರೂ ಟಕ್ಕ 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 ಅಂತ ಸೌಂಡ್ ಆಗ್ತಾ ಇದೆ, ಚರ್ಮ ಬರ್ತಾ ಇದೆ, ನರ ಬರ್ತಾ ಇದೆ, ಎಲುಬು ಬರ್ತಾ ಇದೆ. ಹಾಗಿದ್ರೆ ನೋಡ್ರಿ, ಒಂದು ಹೇಳ್ತೀನಿ, ದೇವರು ವಾಗ್ದಾನ ಮಾಡಿದ್ರೆ ದೇವರ ವಾಗ್ದಾನ ನೆರವೇರಿಸೋದಕ್ಕೆ ತನ್ನ ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ಸಿದ್ಧ ಮಾಡ್ತಾನೆ. ನನಗೆ ಒಂದು ತೀರ್ಮಾನ, ನನ್ನ ಆಯುಷ್ಕಾಲ ಪೂರ್ತಿಯಾಗಿ ನನ್ನ ದೇವ್ರ ಹತ್ರ ಇಟ್ಟಿರೋ ತೀರ್ಮಾನ, ಅಪ್ಪನ ದುಡ್ಡಲ್ಲೋ, ಮಾವನ ದುಡ್ಡಲ್ಲೋ, ಮಕ್ಕಳ ದುಡ್ಡಲ್ಲೋ, ಇಲ್ಲ ಹೆಂಡತಿ ದುಡ್ಡಲ್ಲೋ ಬದುಕಬಾರ್ದು ಅನ್ನೋ ಒಂದು ನಿರ್ಬಂಧ ನನಗಿದೆ. ಅದು ನನ್ನ ತೀರ್ಮಾನ. ಎಲ್ರಿಗೂ ಹಂಗೆ ಆಗ್ಬೇಕಂತಿಲ್ಲ. ಕೆಲ ಗಂಡಂದಿರು ಹೆಂಡತಿರೋ ದುಡ್ದು ಹಾಕಿದ್ರೆ, ಇನ್ನೂ ಕೆಲ್ಸಕ್ಕೆ ಹೋಗಿಲ್ವ ನೀನು, ಏನು ಇನ್ನೂ ಇಲ್ಲೇ ಇದೆಯಾ ಅಂತಾರೆ. ಸ್ತೋತ್ರ. ಅವ್ರ ದುಡಿಮೆಯಲ್ಲಿ ಬದುಕ ಗಂಡಂದಿರು ಇರ್ತಾರೆ, ಅವ್ರಿಗೇನು ಹೇಳ್ಬೇಕಂತ ನನಗೆ ಗೊತ್ತಿಲ್ಲ. ಸ್ತೋತ್ರ. ಆಮೇಲೆ ಒಡಂಬಡಿಕೆ ಮಾಡುವಾಗ ನನ್ನ ಕಷ್ಟದಲ್ಲೂ ಸುಖದಲ್ಲೂ, ರೋಗದಲ್ಲೂ ಸೌಖ್ಯದಲ್ಲೂ, ದಾರಿದ್ರ್ಯದಲ್ಲೂ ಸಮೃದ್ಧಿಯಲ್ಲೂ, ಜೀವಿತದ ಯಾವ ಮಟ್ಟದಲ್ಲಾದರೂ ನಾನು ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಪೋಷಿಸ್ತೀನಿ. ಎಲ್ಲ ಪೋಷಿಸ್ತೀಯಾ? ಎಲ್ಲ ಪೋಷಿಸ್ತಾ ಇದೆಯಾ? ಸ್ತೋತ್ರ. ಆಮೇಲೆ ಪೋಷಿಸೋದ? ಸ್ತೋತ್ರ. ಅದು ಘೋಷಿಸಿದ್ದಷ್ಟೇ, ಪೋಷಿಸೋದು ಇಲ್ಲವೇ ಇಲ್ಲ. ಸೊ ಲೇಡೀಸ್, ಈ ಮಕ್ಕಳಿಗೆ ನಿಮ್ಮ ದೊಡ್ಡ ಸ್ಥಿತಿಯನ್ನು ತೋರಿಸ್ಕೋಬೇಡ್ರಿ, ಹೇಳಕ್ಕೆ ಹೋಗ್ಬೇಡ್ರಿ. ಮಕ್ಕಳಿಗೆ ನೀವು ಆದು ಬಂದ ಕಷ್ಟ ಮಾರ್ಗಗಳನ್ನು ಎಚ್ಚರಿಸ್ತಾ ಬನ್ನಿರಿ. ಲುಕ್, ಒಂದು ಕಾಲದಲ್ಲಿ ನಾವು ಭಾಳ ಕಷ್ಟ ಬಿದ್ದು ಬಂದಿದ್ದೀವಿ. ಇದನ್ನು ಹೇಳ್ಕೊಡ್ರಿ, ಅಹಂಕಾರ ಬರೋದಿಲ್ಲ. ನಾವು ಮಾಡೋ ತಪ್ಪೇನು ಗೊತ್ತಾ? ಮಕ್ಕಳಿಗೆ ಐಫೈಯಲ್ಲೇ ಮಾತಾಡೋದು. ಓ ಯು ನೋ ಯು ಆರ್ ಅಂದ, ಅವರು ಆದರೂ ನಿನಗಿಂತ 100 ಪಟ್ಟು ಮೇಲ್ಕೊಬಿಡ್ತಾರೆ. ಸ್ತೋತ್ರ. ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಬಾಪ್ 1 ನಂಬರಿ ಬೇಟಾ 10 ನಂಬರಿ ಅಂತ. ಆಮೇಲೆ ಯಾಕಂದ್ರೆ ಅವಕಾಶ ಮಾಡಿಕೊಡ್ತೀರಾ? ಆಮೇಲೆ ನಿಮ್ಮ ಎಚ್ಚರದಲ್ಲಿ ನಿಮ್ಮ ಗಂಡದಿರೋ ಆರಾಧನೆಗೆ ಬರಲಿಲ್ಲ ಅಂದರೆ, ಪ್ರಾರ್ಥನೆಗೆ ಬರ್ತಾ ಇಲ್ಲ ಅಂದರೆ, ಮುಂಚೆ ಇರೋ ಆಸಕ್ತಿಯಿಂದ ಹಿಂಜರಿದು ಹೋಗಿದ್ದಾರೆ ಅಂದರೆ, ದಟ್ ಮೀನ್ಸ್ ದೇ ಆರ್ ಸ್ಲೋಲಿ ಬ್ಯಾಕ್ ಸ್ಲೈಡಿಂಗ್. ಅವ್ರು ನಿಧಾನವಾಗಿ ಹಿಂಜರಿತಾ ಇದ್ದಾರೆ. ಇವತ್ತಲ್ಲ ನಾಳೆ ಹಳ್ಳಕ್ಕೆ ಬೀಳ್ತಾರೆ. ಬೀಳೋದಕ್ಕೆ ಮುಂಚೆನೇ ಎಚ್ಚರವಾಗುವಂಥ ನಾನು ಈಗ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಆಮೇಲೆ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಯಾರೂ ಆತ್ಮಿಕತೆಯಲ್ಲಿ ಒಂದೇ ದಿನದಲ್ಲಿ ಬೀಳೋದಿಲ್ಲ. ಸ್ಲೋ ಆಗೇ ಹೋಗೋದು. ಇದು ಸ್ಲೋ ಪಾಯ್ಸನ್ ಇದ್ದಂಗೆ. ಆಮೇಲೆ ಸ್ತೋತ್ರ. ಒಂದೇ ಸತಿಗೆ ಸಹ ಹಿಂಗಿದ್ದಿದ್ರೆ ಆವಾಗಲೇ ಹೋಗ್ಬಿಟ್ಟಿರೋರು. ಈ ಸೈತಾನು ಭಾಳ ಕುತಂತ್ರಿ, ಅದರಿಂದಲೇ ಅವನು ಒಂದೇ ಸತಿಗೆ ಮಾಡೋದಿಲ್ಲ. ಓಕೆ, ನನ್ನ ವಿಷಯ ಅದಲ್ಲ. ನನ್ನ ವಿಷಯ ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಕುರಿತು ಯೋಚಿಸುವ ಆಲೋಚನೆಗಳು ಅಹಿತಕರವಾದ ಆಲೋಚನೆಗಳಲ್ಲ, ಅದು ಹಿತಕರವಾದಂಥ ಆಲೋಚನೆ. ಗಾಡ್ ಲವ್ಸ್ ಅಸ್. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ನಮಗೆ ಒಳ್ಳೇದಾಗಬೇಕಂತ ಬಯಸ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ದೇವರು ನಿಮ್ಮನ್ನ ತರುವಾಯ, ನಿಮ್ಮ ತರುವಾಯ ಅವರ ಮಕ್ಕಳ ಹಿತವನ್ನು, ನಾನು ಅವರ ಹಿತವನ್ನು ಮಾತ್ರ ಅಲ್ಲ, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾ ನನ್ನಲ್ಲಿ, ಗಟ್ಟಿಯಾಗಿ ಹೇಳ್ರಿ, ಸದಾ ಉಪವಾಸ ಪ್ರಾರ್ಥನೆ ಬಂದಾಗ ದೇವರಲ್ಲಿ, 3 ತಿಂಗಳಾದ ಮೇಲೆ ತಿರ್ಗಾ ಲೋಕದಲ್ಲಿ
ಸ್ತೋತ್ರ. ಹೇಳದೇ ಇದ್ದಾಗ ನಿಮ್ಮಲ್ಲಿ ಸದಾ ನನ್ನಲ್ಲಿ. ದೇವರ ಬಯಕೆ ಏನು ಗೊತ್ತಾ? ವಾಟ್ ಈಸ್ ದ ಡಿಸೈರ್ ಆಫ್ ಗಾಡ್? ಯು ಮಸ್ಟ್ ಆಲ್ವೇಸ್ ಬಿ ವಿತ್ ಹಿಮ್. ನೀನು ಅವನಲ್ಲೇ ಇರಬೇಕು, ಅವನು ನಿನ್ನಲ್ಲಿ ಇರಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಒಬ್ಬನು ನನ್ನಲ್ಲೂ ನನ್ನ ವಾಕ್ಯ ಅವನಲ್ಲೂ ನೆಲೆಗೊಂಡಿರುವುದಾದರೆ ಅವನೇ ಹೆಚ್ಚಿನ ಫಲವನ್ನು ಕೊಡುವವನಾಗಿರ್ತಾನೆ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಹಲೋ, ಕಮ್ ಆನ್. ದೇವರ ಬಯಕೆ, ಯು ಕ್ಯಾನ್ ನಾಟ್ ಗೋ ಅವೇ ಫ್ರಮ್ ಮೀ. ನೀನು ನನ್ನಿಂದ ದೂರ ಹೋಗಬಾರ್ದು. ನನ್ನ ಮಕ್ಕಳನ್ನ ನಾನು ಪ್ರೀತಿಸ್ತೇನೆ. ಐ ಲವ್ ಮೈ ಕಿಡ್ಸ್. ಅವರು ಮನೆಯಲ್ಲಿದ್ದಾಗ ಬೈತೀನಿ, ಗದರ್ತೀನಿ, ಜಾಲಿಯಾಗಿರ್ತೀನಿ. ಅವ್ರಿಗೆ ಯೋಚನೆ ಮಾಡೋದು, ಏನು ಈ ಡ್ಯಾಡಿ ಒಂದ್ಸತಿ ಜಾಲಿಯಾಗಿರ್ತಾರೆ, ಒಂದ್ಸತಿ ನೋಡಿದ್ರೆ ಬೈತಾರೆ ಅಂತ ಅನಿಸ್ಬೋದು. ಆಮೇಲೆ ಅದೇ ಸಮಯದಲ್ಲಿ ಮಕ್ಕಳು ದೂರ ಇರುವಾಗ ನಮಗೆಷ್ಟು ಫೀಲಿಂಗ್ ಆಗುತ್ತೆ ಗೊತ್ತಾ? ಅಯ್ಯೋ, ತಿಂದ್ಲೋ ಇಲ್ವೋ, ಅಲ್ಲಿ ಫುಡ್ ಹೆಂಗಿದೆಯೋ, ಆರೋಗ್ಯ ಹೆಂಗಿದೆಯೋ, ವಾತಾವರಣ ಹೆಂಗಿದೆಯೋ. ಎಲ್ಲ ತಂದೆ ತಾಯಿಗಳು ಎತ್ತವ್ರಿಗೆ ಅಗಣಾನ ಮುದ್ದಂತೆ. ಸುಮ್ಮನೆ ನೀವು ನನ್ನನ್ನು ದುರ್ಗುಟ್ಟು ನೋಡಬೇಡ್ರಿ, ನಾ ಏನೋ ಪಾಸ್ಟ್ರು ಮಾತ್ರ ಸ್ಪೆಷಲು, ನಾವೆಲ್ಲ ಹಂಗೇನಿಲ್ಲಪ್ಪ ಅನ್ನೋ ರೀತಿಯಲ್ಲಿ ಕೂತಿದ್ದೀರ. ಎಲ್ಲರೂ ಹಂಗೆ. ಹೌದಲ್ವ? ಹೌದಲ್ವ? ಆಮೇಲೆ ನೀವು ದೋಷಿಗಳಾದ ನೀವು ನಿಮ್ಮ ಮಕ್ಕಳನ್ನು ಇಷ್ಟು ಪ್ರೀತಿಸುವುದಾದರೆ ಪರಲೋಕದ ತಂದೆ ನಮ್ಮನ್ನು ಎಷ್ಟು ಪ್ರೀತಿಸ್ಬೇಕು? ಅವನ ಆಸೆ ಏನಂತ ಯೋಚನೆ ಮಾಡಬೇಕಲ್ವ? ಅವನ ಡಿಸೈರ್ ಏನಂತ ನೀವು ತಿಳ್ಕೊಬೇಕಲ್ಲ? ಅವನ ಮನಸ್ಸನ್ನು ನೀನು ಅರ್ಥ ಮಾಡ್ಕೊಬೇಕಲ್ಲ? ನೀನು ಅವನ ಜೊತೆಯಲ್ಲಿ ಸದಾ ಕಾಲ ಭಯಭಕ್ತಿಯಲ್ಲಿ ಇರಬೇಕೆನ್ನೋದು ದೇವರು ಬಯಸುವಂತನಾಗಿದ್ದಾನೆ. ಇವತ್ತು ಇದರಿಂದ ಹೊರಗಡೆ ಹೋಗೋದಕ್ಕೆ ಮುಂಚೆ ಒಂದು ತೀರ್ಮಾನ ತೆಗೆದುಕೋ. You must take a decision. I love my God. More than anything, I love my God. ನನ್ನ ದೇವರನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಆಮೇಲೆ ಸದಾ ಕಾಲ ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ. ಅಂದರೆ ನೋಡ್ರಿ, ಆ ಮನಸ್ಸನ್ನ, ಆ ಮಾರ್ಗವನ್ನು ದೇವರೇ ಕೊಡಬೇಕು. ಅನುಗ್ರಹಿಸುವನು ಅಂದರೆ ಏನರ್ಥ? ದೇವರ ಆಶೀರ್ವಾದ ಸಿಗಬೇಕು ನಿನಗೆ. ಸುಮ್ಮನೆ ನಡೆಯಲ್ಲ. ಕೆಲವ್ರು ನೋಡ್ರಿ, ನೀವು ನೋಡ್ರಿ, ಬೇಕಾದ್ರೆ ನೀವೇ ಯೋಚನೆ ಮಾಡ್ರಿ. ನಾವು ಎಷ್ಟು ಹೇಳಿದ್ರು ಕ್ಯಾರೇ ಅನ್ನಲ್ಲ. ಯಾಕಂದ್ರೆ ಆ ಮನಸ್ಸು ದೇವ್ರು ಕೊಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಹೌದಲ್ವಾ? ಹೌದಲ್ವಾ? ನೋಡ್ರಿ, ನಾನೊಂದು ಹೇಳ್ತೀನಿ, ನೀವು ಎಷ್ಟೇ ಆಶೀರ್ವದಿಸಲ್ಪಟ್ಟರು ನನಗದು ಬ್ಲೆಸ್ಸಿಂಗ್ ಅದು. ಆಮೇಲೆ ನಾಳೆ ನನ್ನ ಮಗ ಕೋಟ್ಯಾಧಿಪತಿ ಆದ ಅಂದ್ಕೊಳ್ರಿ, ಯಾರಿಗೆ ಆಶೀರ್ವಾದ? ಅಪ್ಪನಿಗೆ ಹೆಮ್ಮೆ. ಅದೇ ಥರ ಅಲ್ವ ನೀವು? ನಿಮ್ಮ ಆಶೀರ್ವಾದದಲ್ಲಿ ಭಾಳ ಸಂತೋಷ ಪಡೋನು ನಾನು. ದೇವರು ನಿನ್ನನ್ನು ಕುರಿತು ಇಷ್ಟಪಡೋದು ಏನು ಗೊತ್ತಾ? ಅವನ ಮನಸ್ಸಿನಲ್ಲಿ ಭಾವನೆ, ಅದೇ ಅವನ ಸೀಕ್ರೆಟ್. ಆ ಸೀಕ್ರೆಟ್ ನಿನ್ನ ಹಿತ ಮಾತ್ರ ಅಲ್ಲ, ತನ್ನನ್ನು ಸನ್ಮಾನಿಸುವವರನ್ನ ಅವನು ಸನ್ಮಾನಿಸೋದು ಹೇಗೆ ಅಂದರೆ ತಲೆಮಾರುಗಳನ್ನು. ಎಕ್ಸೋಡಸ್, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೂ 1000 ತಲೆಗಳವರೆಗೆ ದಯ ತೋರಿಸುವವನಾಗಿ. ಅಪ್ಪ, ಎಷ್ಟು? ಒಂದು ವರ್ಷಕ್ಕೆ ಒಂದು ಮಗು ಇಟ್ಕೊಂಡ್ರು ಸ್ತೋತ್ರ, ನಿನಗೆ ಮದುವೆ ಆಗೋದೇ 25ನೇ ವಯಸ್ಸಿಗೆ ಅನ್ಕೋ. ಮದುವೆ ಆಗಿ 1 ವರ್ಷ ಆದಮೇಲೆ ಒಂದು ಮಗು ಆಯಿತು ಅನ್ಕೋ. ಅಲ್ಲಿಂದ 1000 ತಲೆಮಾರು ಸ್ತೋತ್ರ. ಅಂದರೆ ನೀನು ಬದುಕೇ ಇರಲ್ಲ, ನೀನಿರಲ್ಲ. ತಲೆಮಾರುಗಳನ್ನು ದೇವರು ಏನು ಮಾಡ್ತಾನಂತೆ? ಆಶೀರ್ವಾದ ಮಾಡ್ತಾನಂತೆ. 1000 ತಲೆಮಾರುಗಳನ್ನು ದಯ ತೋರಿಸುವವನಾಗಿಯೂ ಇದ್ದೇನೆ. ಆಮೇಲೆ ಆದರೆ ನಿನ್ನ ದೇವರಾದ ಯೆಹೋವನ ಹೆಸರನ್ನ ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ದೇವರು ನಿನ್ನ ಕುರಿತು ಬಯಸುವುದು ಮಾತ್ರವಲ್ಲ, ನಿನ್ನ ತಲೆಮಾರುಗಳನ್ನು
ದೇವರ ಅಜೆಂಡಾದಲ್ಲಿ ದೇವರಿಟ್ಟಿದ್ದಾನೆ. ಕಮಾನ್, ದೇವರ ಅಜೆಂಡಾದಲ್ಲಿ ಇಟ್ಟಿದ್ದಾನೆ. ಮನುಷ್ಯನ ಸ್ವಭಾವ ಏನು ಗೊತ್ತಾ? ಮನುಷ್ಯನ ಸ್ವಭಾವ ಏನು ಗೊತ್ತಾ? ಸ್ತೋತ್ರ. ಎಷ್ಟು ನಿಮ್ಮಿಂದ ಕಸ್ಕೊಳಕ್ಕಾಗುತ್ತೆ ಎಲ್ಲ ಕಸ್ಕೊಂಡು ಆಮೇಲೆ ನಿಮಗೆ ಜೂಟ್ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅಂದರೆ ದೇವ್ರು ಹಂಗಲ್ಲ. ನೀನು ಎಷ್ಟೇ ವರ್ಷಗಳು ಕಳೆದ್ರು ದೇವರು ತನ್ನ ಒಡಂಬಡಿಕೆಯಿಂದ ಚೇಂಜ್ ಆಗಲ್ಲ. Hallelujah. What a mighty God we serve. ದೇವರಿಗೆ ಎಂಥ ಮಹಿಮೆ ಉಳ್ಳ ದೇವರು ನಾವು ಸೇವಿಸ್ತಾ ಇದ್ದೇವೆ. ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. Come on, put our hands together and praise him. ಎರಡು ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆ ಕೊಡ್ರಿ. ನಿಮಗೆ ಸಂತೋಷ ಇದೆಯಾ? ಸಂತೋಷ ಇದೆಯಾ? ಆಮೆನ್. ಹಲ್ಲೆಲೂಯಾ. ನಾನು ದೇವರನ್ನ ಸೇವಿಸೋದ್ರಿಂದ ನನಗೆ ಮಾತ್ರ ಅಲ್ಲ ಈತ, ನನ್ನ ಮುಂದಿನ ತಲೆಮಾರುಗಳಿಗೂ ಈತ. ಹೀಗೆ ನೋಡ್ರಿ, ಜೆರೆಮಯ 32:39. ನಾನು ಅವರ ಹಿತವನ್ನ, ಅವರ ತರುವಾಯ ಅವರ ಮಕ್ಕಳ ಹಿತವನ್ನ ಬಯಸುತ್ತ ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ಹಲ್ಲೆಲೂಯಾ. ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗೆನು ಎಂಬ ಶಾಶ್ವತ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನು. ಅಂದರೆ ನಾನು ಈ ಒಡಂಬಡಿಕೆಯಿಂದ ಹಿಂಜರಿದು ಹೋಗೋದಿಲ್ಲ. ಮನುಷ್ಯರು ದ್ರೋಹ ಮಾಡಿ ಹೋಗ್ಬೋದು, ಮನುಷ್ಯರು ಮೋಸ ಮಾಡಿ ಹೋಗ್ಬೋದು, ಅದರ ಪರಲೋಕದ ದೇವರು ಒಂದು ಕಾಲದಲ್ಲೂ ನಿಮಗೆ ಮೋಸ ಮಾಡೋದಿಲ್ಲ. ಹಲ್ಲೆಲೂಯಾ. ಇದಕ್ಕೆ ಪರಿಶುದ್ಧಾತ್ಮನೇ ಗ್ಯಾರಂಟಿ. ದೇವರ ವಾಕ್ಯ ಗ್ಯಾರಂಟಿ. ಆಮೆನ್. ದೇವರು ಶಾಶ್ವತವಾದ ಒಡಂಬಡಿಕೆ ಮಾಡ್ಕೊತಾ ಇದ್ದಾನೆ. ಶಾಶ್ವತವಾದ ಒಡಂಬಡಿಕೆನ ಅವರೊಂದಿಗೆ ಮಾಡಿಕೊಳ್ಳೋನು. ಅವರು ನನ್ನಿಂದ ಅಗಲದಂತೆ ಅವರ ಹೃದಯದೊಳಗೆ ನನ್ನ ಮೇಲಿನ ಭಯಭಕ್ತಿಯನ್ನು ನೆಲೆಗೊಳಿಸುವೆನು. ನೋಡಿದ್ರ, ನನ್ನಿಂದ ಅಗಲದಂತೆ, ದಟ್ ಮೀನ್ಸ್ ನನ್ನಿಂದ ದೂರವಾಗದಂತೆ. ಒಬ್ಬರನ್ನು ದೇವರು ಬಿಟ್ಕೊಡೋದಿಲ್ಲ. ನಿನ್ನ ಕುಟುಂಬವನ್ನು ದೇವರು ಬಿಟ್ಕೊಡೋದಿಲ್ಲ ಸಹೋದರಿ. ಹೋರಾಟ ಇದೆ, ಲೋಕದಲ್ಲಿ ಕಷ್ಟ ಇದೆ, ಸಂಕಟ ಇದೆ, ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಅಲ್ಲೆಲ್ಲೂಯ್ಯ, ನಾನು ಅವ್ರ ಮೇಲೆ ಒಡಂಬಡಿಕೆ ಮಾಡ್ಕೊಂಡಿದ್ದೇನೆ. ಶತ್ರುವೇ, ನೀನು ಮುಟ್ಟೋಕ್ಕೆ ಬಿಡೋದಿಲ್ಲ, ನೀನು ಚೆಂಡಾಡೋದಕ್ಕೆ ನಾನು ಬಿಡೋದಿಲ್ಲ. ಬಿಕಾಸ್ ಮೈ ಕವೆನೆಂಟ್ ಇಸ್ ದೇರ್ ವಿತ್ ದೆಮ್. ನನ್ನ ಒಡಂಬಡಿಕೆ ಅವರ ಮೇಲೆ ಇದೆ. Why we are so bold? Why we are so courageous? We have the covenant. Amen. Amen. ತಾತನಂತ ಪ್ರಾಬ್ಲಮ್ ಬರಲಿ, ಹೋರಾಟ ಬರಲಿ, ನಿಂದೆಗಳು ಬರಲಿ, ಅಪಮಾನಗಳು ಬರಲಿ, ಬಟ್ ಇದು ಯಾವುದು ನನ್ನನ್ನು ಮುಟ್ಟೋದಿಲ್ಲ. ಕಾರಣ ನನ್ನ ಮೇಲೆ ಒಂದು ಶಾಶ್ವತವಾದ ಒಡಂಬಡಿಕೆ ಇದೆ. ಅದು ಒಪ್ಪುವವರು ಮಾತ್ರ ಗಟ್ಟಿಯಾಗೋದು. ಆಮೇಲೆ ಕಮಾನ್. ಇದು ಬೇರೆ ಎಲ್ಲಾದ್ರೂ ಹೇಳಿದ್ರೆ ಎದ್ದು ನಿಂತು ಒಂದು 10 ಜನಕ್ಕಾದ್ರೆ ಹೈ-ಫೈ ಹೊಡೆದಾದ್ರೂ ಸ್ತೋತ್ರ ಹೇಳಿರೋರು. ಹಲ್ಲೆಲೂಯಾ. ಆ ಒಡಂಬಡಿಕೆ ಒಂದು ಒಡಂಬಡಿಕೆ ಏನು ಗೊತ್ತಾ? ನೀವು ಎಲ್ಲೂ ದೇವ್ರನ್ನ ಬಿಟ್ಟು ಹೋಗ್ದಿರಂಗೆ ನೋಡ್ಕೊಳೋದು. ಅಂದ್ರೆ ಮೂಗ್ದಾರ ಆಗ್ತಾರೆ ದೇವರು. ಇನ್ನೆಲ್ಲಾದ್ರೂ ಹೋದ್ರೆ, ಎಡಕ್ಕಾದ್ರೂ ಹೋದ್ರೆ ಏಯ್ ಏಯ್ ಬಾ 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 ಬಾ, ಲೆಫ್ಟ್ 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 ಲೆಫ್ಟ್, ರೈಟ್ 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 ರೈಟ್. ಅದೇ ಅವಾಗೆ ಓದಿದ ವಾಕ್ಯದಲ್ಲಿ, ನೀನು ನಡೆಯುವಾಗ ಇದಾಗಿದೆ ಮಾರ್ಗ ಎಂಬ, ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತಿರುಗುವಾಗ ಹಿಂದ್ಗಡೆಯಿಂದ ಒಂದು ಶಬ್ದ ಬರೋದಕ್ಕೆ ಕಾರಣ ಏನು ಗೊತ್ತಾ? ಈ ಒಡಂಬಡಿಕೆ ನಿನ್ನ ಮೇಲೂ ನಿನ್ನ ತಲೆಮಾರಿನ ಮೇಲೆ ಇರೋದ್ರಿಂದ. Come on, somebody shout hallelujah. ನಿನ್ನ ಮಕ್ಕಳು ದಾರಿ ತಪ್ಪಿ ಹೋಗೋದಕ್ಕೆ ದೇವರು ಬಿಡೋದಿಲ್ಲ. ನನ್ನ ಮಕ್ಕಳು ಮದ್ಯಪಾನಕ್ಕೆ ಹೋಗೋದಿಲ್ಲ, ಮಾದಕ ಚಟಗಳಿಗೆ ಬೀಳೋದಿಲ್ಲ, ಅಡ್ಡದಾರಿಗೆ ಹೋಗೋದಿಲ್ಲ. ಕಾರಣ ಅವರ ಮೇಲೆ ಶಾಶ್ವತವಾದ ಒಡಂಬಡಿಕೆ ದೇವರು ಮಾಡಿದ್ದಾರೆ. ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು. ನೀವು ಅಂಡರ್ಲೈನ್ ಮಾಡ್ಕೊಬೇಕದ ಆ ಪದ. ನೀವು ಸ್ವಲ್ಪ ಯೋಚನೆ ಮಾಡಿ. ನಾನು ಅವರ ಹಿತವನ್ನು ಬಯಸುತ್ತಾ
ಅವರಲ್ಲಿ ನಾನು ಆನಂದಿಸುವೆನು. ಹಾಗಾದರೆ ನೀನು ಗ್ಲೂಮಿಯಾಗಿ ದೇವರು ಹೇಳ್ತಾರೆ ಮೊಟ್ಟಕ್ಕೆ ಬಿಡ್ತೀನಿ. ನಾನಾಗಿದ್ರೆ ಹಂಗೆ ಹೇಳೋದು, ಮೊಟ್ಟಕ್ಕೆ ಬಿಡ್ತೀನಿ ಅಂತೀನಿ. ಸ್ತೋತ್ರ. ದೇವರು ನಿನ್ನೆಲ್ಲ ಆನಂದಿಸ್ಬೇಕಂತ ಇದ್ದಾರೆ. ಆವಾಗ ನೀನು ಶೋಕಗಾನ, ಆವಾಗ ವೀಣೆ ಇದ್ರದ್ದು ಪಿಟೀಲ್ ಕುಯ್ಯೋದು. ಪೊಯ್ ಇಂದಿರಾ ಗಾಂಧಿ ಸತ್ತಾಗಲ್ಲ ಫುಲ್ 3 ದಿನ ಇದೇ ಇತ್ತು. ಕುಯ್ತು. ದೇವ್ರು ಯಾವಾಗ ನಿನ್ನ ಹತ್ರ ಸಂತೋಷ ಪಡೋಣ ಅಂತ ನಿಮ್ಮ ಮನೆಗೆ ಬಂದಾಗಲ್ಲ ನೀನು ಕುಯ್ತಾನೇ ಇದೆಯಾ ಇದನ್ನು? ಯಾಕೋ ನನಗೊಂದು ಸಂಶಯ ಇದೆಯಲ್ಲ, ಯಾವಾಗಲೂ ಪ್ರಾಬ್ಲಮ್. ಸ್ತೋತ್ರ. ಯಾವಾಗಲೂ ಏನಾದರೂ ಹೆಂಗಾದರೂ ಅಳಬೇಕಂತ ಯೋಚನೆ ಮಾಡ್ತಾ ಇರೋದು. ಇವತ್ತೇನು ಮ್ಯಾಟ್ರ್ ಸಿಗ್ಲಿಲ್ವಲ್ಲ ಅಂತ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಿದೆಯಾ? ಬೈಬಲ್ ಹೇಳುತ್ತೆ, ಐ ಬಿಲೀವ್ ಇನ್ ದ ವರ್ಡ್ ಆಫ್ ಗಾಡ್. ನಾನು ದೇವರ ವಾಕ್ಯದಲ್ಲಿ ನಂಬುತ್ತೇನೆ. ನನ್ನೊಟ್ಟಿಗೆ ನಂಬೋರು ಯಾರಾದರೂ ಇದ್ದರೆ, ನನ್ನ ದೇವರಿಗೆ ನನ್ನ ಹಿತವನ್ನು ದೇವರು ಬಯಸ್ತಾ ಇದ್ದಾನೆ, ನನ್ನ ಸುಖವನ್ನು ದೇವರು ಬಯಸ್ತಾ ಇದ್ದಾನೆ, ನನ್ನ ಆಶೀರ್ವಾದವನ್ನು ದೇವರು ಬಯಸ್ತಾ ಇದ್ದಾನೆ, ನಾನು ಚೆನ್ನಾಗಿರ್ಬೇಕೆಂದು ದೇವರು ಬಯಸ್ತಾ ಇದ್ದಾನೆ, ನನ್ನ ಸಮೃದ್ಧಿಯಲ್ಲಿರ್ಬೇಕೆಂದು ದೇವರು ಅವಾಗ ನಾವು ಬಂದು ಡೈಲಾಗ್ ಹೊಡಿಯೋದು, ನಿಮಗೆ ಏನು ಗೊತ್ತು ಪಟ್ರಿ ನಾನು ಅದು ಹೋಗ್ತಾ ಇರೋ ಕಷ್ಟಗಳು. ದೇವರು ಹೇಳ್ತಾ ಇದ್ದಾರೆ, ನಾನು ಬಯಸ್ತಾ ಇರೋದು ಒಂದು, ಇವರು ಹೋಗ್ತಾ ಇರೋದು ಒಂದು. ಅದೇ ಮಾರ್ಗ ಡಿಫ್ರೆಂಟು. ದೇವರ ಮಾರ್ಗದಲ್ಲಿ ನೀನಿದ್ರೆ ಆಮೇ ಸಂತೋಷ ಪಡ್ತೀಯ. ಸರಿಯಪ್ಪ, ನಾನು ಕೇಳ್ತೀನಿ, ದಿಢೀರಂತ ಎದ್ದು ನಿಂತ್ಕೋ, ಇವನ್ನ ಜೈಲಿಗೆ ಹಾಕ್ಬಿಟ್ರು ಅಂದ್ಕೋ. ಜೈಲಲ್ಲಿ ಏನು ಮಾಡ್ತೀಯಪ್ಪ? ಕೆಲಸ ಮಾಡ್ಕೊಂಡು ನಿಂತ್ಕೊಂಡಿರ್ತಾನಂತೆ. ಯಾಕೆ ಇಲ್ಲಿ ಹೊರಗಡೆ ಇರಲಿಲ್ವ ಕೆಲಸ? ಜೈಲಿಗೆ ಹೋದ್ರೆ ಫಸ್ಟ್ ನೀನು ಕೇಳೋ ಪ್ರಶ್ನೆ ಏನು ಗೊತ್ತಾ? ವಾಟ್ ರಾಂಗ್ ಐ ಡಿಡ್? ಏನು ತಪ್ಪು ಮಾಡಿದೆ ನಾನು? ಏನು ತಪ್ಪು? ಅದು ಏನು ಮಾಡ್ದಿರ ಏನು ಮಾಡಲಿಲ್ಲ, ಹಿಡ್ಕೊಂಡೋಗ್ಬಿಟ್ಟು ಯಾರಿಗೋ ಹೆಸರು, ನಿನ್ನ ಹೆಸರು ಅರುಣ್ ಅಲ್ಲ? ಯಾವುದೋ ಅರುಣ್ ಅಂತ ಇತ್ತು, ಇವನ ಹೆಸರು ಕೇಳಿದ್ರು ಅರುಣ್ ಅಂತ ಎಳ್ಕೊಂಡೋಗ್ಬಿಟ್ರಪ್ಪ. ಆ ಅರುಣ್ ತಪ್ಪಿಸ್ಕೊಂಡ, ಈ ಅರುಣ್ ಸಿಕ್ಕಾಕೊಂಡ ಅಂದ್ಕೊಳ್ರಿ. ಇವ್ರ ಮನಸ್ಸಲ್ಲಿ ಎಷ್ಟು ದುಃಖ ಬರುವುದು. ನಾನೇನು ತಪ್ಪು ಮಾಡಿದ್ದೆ, ಯಾಕೆ ನನ್ನನ್ನು ಹಿಡ್ಕೊಂಡೋದ್ರು? ದೇವ್ರ ಹತ್ರ ಸ್ತೋತ್ರ, ಕೋಪ ಬರೋದು. ದೇವ್ರೆ, ನಾನು ನಿನ್ನ ಮಗ ಅಲ್ವಾ, ಸೇವೆ ಮಾಡ್ತಿರ್ಲಿಲ್ವಾ, ಸುವಾರ್ತೆ ಸಾರ್ತಾ ಇರಲಿಲ್ವಾ? ಸ್ತೋತ್ರ. ಕೆಲಸ ಮಾಡ್ಕೊಂಡು ಆರಾಮಾಗಿರ್ತೀನಿ ಅಂತ ಎಲ್ಲಪ್ಪ? ಇದೇ ತಾನೇ ಪ್ರಶ್ನೆ ಕೇಳೋದು. ಹಲೋ, ಇದ್ದೀರಾ ನೀವು? ಇದೇ ತಾನೇ ಪ್ರಶ್ನೆ ಕೇಳೋದು. ಸಾಧ್ಯ ಆದರೆ ಇದೆಲ್ಲ ಆಗಿದೆ ರವಿ ಪಾಸ್ಟ್ರಿಂದಾನೆ, ಅದನ್ನು ಡೈಲಾಗ್ ಹೊಡಿತೀರಾ? ಯಪ್ಪ. ಆಮೇಲೆ ಅಲ್ಲಿ ಮಧ್ಯೆ ಹೇಳೋದು, ನಾನೆಲ್ಲ ಉಪವಾಸಕ್ಕೆ ಹೋಗ್ತಿದ್ದೆ, ಎಲ್ಲ ಬೈಬಲ್ ಸ್ಟಡಿಗೆ ಹೋಗ್ತಾ ಇದ್ದೆ, ಬರ್ದಿರೋರ ಥರನ ನಾನು. ಅದರ ಮಧ್ಯದಲ್ಲಿ ನನ್ನನ್ನು ಜೈಲಲ್ಲಿ ಎಷ್ಟಾಗೋಯ್ತು, ಏನು ಮಾಡಿದ್ರು ಪ್ರಯೋಜನ ಇಲ್ದಂಗೆ ಆಗೋಯ್ತು. ಇನ್ನು ಈ ದೇವರು ಬೇಡ, ಸ್ತೋತ್ರನೂ ಬೇಡ, ಎಂಥದ್ದು ಬೇಡ, ಏನಿದು? ಅದನ್ನೇ ನೀವು ಮಾಡ್ತಾಯಿದ್ರಿ. ಪೌಲನ್ ಕೇಳ್ರಿ. ಫಿಲಿಪ್ಪ ಸಭೆಗೆ ಪತ್ರಿಕೆ ಬರೆಯುವಾಗ ಹೇಳ್ತಾನೆ, ಸಂತೋಷ ಪಡ್ರಿ. ತಿರುಗಿ ಹೇಳ್ತಾನೆ, ಸಂತೋಷ ಪಡ್ರಿ. ನಾವಾದರೆ ಜೈಲು ಒಳಗಡೆ ಹೋಗ್ಬಿಟ್ಟು, ಜೈಲು ಒಳಗಡೆ ಇರೋರಿಗೆ ಹೊರಗಡೆಯಿಂದ ಸ್ತೋತ್ರ. ನಾನು ಜೈಲಿಗೆಲ್ಲ ಹೋಗ್ತಾ ಇದ್ದೆ ಆವಾಗ. ನನ್ನ ಫ್ರೆಂಡ್ಸು ಅವಾಗೆಲ್ಲ ಆ ಕಾಲದಲ್ಲಿ ಇವ್ರನ್ನೆಲ್ಲ ಭೇಟಿ ಮಾಡೋಕ್ಕೆ ಹೋಗ್ತಾಯಿದ್ದೆ. ಅವರು ಹೆಂಗಾದ್ರೂ ಪೆರಲಲ್ಲಿ ಹೊರಗಡೆ ತಗೊಂಬಂದ್ಬಿಡು ಸ್ತೋತ್ರ, ಈ ಅಡ್ವೊಕೇಟ್ ಹತ್ರ ಮಾತಾಡಿದ್ದೀರಾ ಹಂಗೆ ಹಿಂಗೆ ಅನ್ನೋರು. ಅವರು ಆತಂಕ, ಅವ್ರ ಗಾಬರಿ ಎಲ್ಲ ನೋಡಿದ್ರೆ ನಾವು ಅವರಿಗೆ ಏನೋ ಮಾಡ್ತಾಯಿದ್ದೆ, ಧೈರ್ಯವಾಗಿರು, ಏನಾಗಲ್ಲ, ಬಂದ್ಬಿಡ್ತೀಯ ಬರು ಅನ್ನೋ ರೀತಿಯಲ್ಲಿ ಮಾತಾಡಿ ಆಶ್ವಾಸನೆ ಮಾಡಿಬಿಟ್ಟು ಬರೋದು. ಅಂದರೂ ಅವ್ರಿಗೆ ಟೆನ್ಷನ್. ಅದು ಕೊಲೆ ಪಾತಕರು, ಕಟುಕರು, ಜೈಲಿಗೆ ಹೋಗಿರೋದಕ್ಕೆ ನ್ಯಾಯ ಇದೆ. ಪಾಪ ಅರುಣ ಏನು ತಪ್ಪು ಮಾಡಿದವನು? ಪ್ರಶ್ನೆ ಬರೋದು ಅಲ್ಲಿ, ವಿಶ್ವಾಸಿಗಳಲ್ಲಿ ಬರುವಂಥ ಪ್ರಶ್ನೆ ಅಲ್ಲಿ. ಆಮೇಲೆ ಪೌಲನು ಏನು ತಪ್ಪು ಮಾಡ್ದ?
ಪೌಲನ್ ಏನು ಅಪರಾಧ ಮಾಡ್ದ? ಕಳ್ತನ ಮಾಡಿದ್ನ, ಕೊಲೆ ಮಾಡಿದ್ನ, ವ್ಯಭಿಚಾರ ಮಾಡಿದ್ನ, ವಂಚನೆ ಮಾಡಿದ್ನ, ಮೋಸ ಮಾಡಿದ್ನ? ಇಲ್ಲ. ಸುವಾರ್ತೆ ನಿಮಿತ್ತವಾಗಿ ಅವನ ಸೆರೆಮನೆಯಲ್ಲಿ ಇರುವಾಗ, ಅವನಿಗೆ ದುಃಖ ಪಡೋದಕ್ಕೆ ಅನೇಕ ಕಾರ್ಯಗಳು ಇರುವಾಗ ಅವನು ದುಃಖ ಪಡಲಿಲ್ಲ. ಅವನು ಹೊರಗಡೆ ಇರುವ ಜನರಿಗೆ ಹೇಳ್ತಾ ಇದ್ದಾನೆ, ಸಂತೋಷ ಪಡ್ರಿ. ತಿರುಗಿ ಹೇಳ್ತಾನೆ, ಸಂತೋಷ ಪಡ್ರಿ. ಇನ್ನು ಒಳಗಡೆ ಕ್ರಿಸ್ತನಿದ್ರೆ ದೇರ್ ಇಸ್ ಎ ಜಾಯ್. ಕರ್ತನ ಸಮ್ಮುಖದಲ್ಲಿ ಎಷ್ಟು ಜನರು ಗೊತ್ತು? ಕರ್ತನ ಸಮ್ಮುಖದಲ್ಲಿ ಎಷ್ಟು ಸಂತೋಷ? ಪರಿಪೂರ್ಣ ಅಂದ್ರೆ ಏನು? ಒಂದು ಸರ್ಕಲ್ ಹಾಕಿದ್ರೆ, ನಾನೀಗ ಸರ್ಕಲ್ ಹಾಕ್ತೀನಿ ನೋಡ್ರಿ, ಅಪೂರ್ಣ ಅದು. ಸಂಪೂರ್ಣ ಅಂದ್ರೆ ದೇರ್ ಇಸ್ ನಥಿಂಗ್ ಗ್ಯಾಪ್. ಆಮೇಲೆ ಹಾಗಾದ್ರೆ ಸಂತೋಷ ಪರಿಪೂರ್ಣವಾಗೋದಲ್ಲಿ ಕರ್ತನ ಸನ್ನಿಧಾನದಲ್ಲಿ. ಈಗ ಪ್ರಶ್ನೆ, ಕರ್ತನ ಸನ್ನಿಧಾನ ಅಂದ್ರೆ ಎಲ್ಲಿ? ನಿಮ್ಮ ಪಾಸ್ಟರ್ ಆಗಿರೋದ್ರಲ್ಲಿ ನಾನು ಧನ್ಯನು. ಕರ್ತನ ಸನ್ನಿಧಾನ ಅಂದರೆ ಎಲ್ಲಿ ಅಂದರೆ ಎಲ್ಲೋ. ಅದು ಏನು ಹೇಳ್ತಾರೋ ಹೇಳ್ಬಿಡಿ ಪಾಸ್ಟರ್, 8:15 ಆಯಿತು. ಕರ್ತನ ಸಮ್ಮುಖದಲ್ಲಿ ಸಮ್ಮುಖ ಅಂದರೆ ವೆನ್ ಯು ಆರ್ ಇಂಟಿಮೇಟ್ ವಿತ್ ಗಾಡ್, ದೇರ್ ಈಸ್ ಎ ಓವರ್ಫ್ಲೋಯಿಂಗ್ ಜಾಯ್. ಆಮೇಲೆ ಕೆಲ ಫ್ರೆಂಡ್ಸ್ಗಳ ಹತ್ರ ಮಾತಾಡ್ಬಿಟ್ರೆ ಆವತ್ತಿನ ಡೇನೇ ಮೂಡ್ ಆಫ್ ಆಗಿಬಿಡುತ್ತೆ. ಕೆಲ ಫ್ರೆಂಡ್ಸ್ ಹತ್ರ ಮಾತಾಡಿದ್ರೆ ಆವತ್ತಿನ ಡೇ ಬೂಸ್ಟ್ ಆಗುತ್ತೆ. ಫೈಂಡ್ ಎ ಗುಡ್ ಫ್ರೆಂಡ್. ಒಳ್ಳೆ ಫ್ರೆಂಡ್ಸನ್ನ ಆಯ್ಕೆ ಮಾಡ್ಕೊಳ್ರಿ. ಆಮೇನ್. ಇದ್ದೀರಾ ನೀವು? ಕರ್ತನ ಸಮ್ಮುಖ ಅಂದರೆ ಏನು? ಓಕೆ, ಲೆಟ್ ಮೀ ಎಕ್ಸ್ಪ್ಲೈನ್ ಟು ಯು. ನೀವು ಯಾರು? ಅದೇ ಪ್ರಶ್ನೆ. ಇಲ್ಲಿವರೆಗೂ ವಿಶ್ವಾಸಿಯಾಗಿ ನಿಮ್ಮ ಸಭೆಗೆ ಬರ್ತಾ ಇದ್ದು, ಇವಾಗ ಕಡೆ ಕೇಳಿದ್ರೆ ನೀವು ಯಾರು ಅಂದರೆ ಏನು ಹೇಳಲಿ? ಏನು ಹೇಳಲಿ? ನಾನು ಕಮಲಮ್ಮ, ನನ್ನ ಲಿಂಗಮ್ಮ, ನೀವು ಭಾಗ್ಯಮ್ಮ, ಸ್ತೋತ್ರ. ನನ್ನ ರಮೇಶ, ಉಮೇಶ, ಚಂದ್ರ, ಸೂರ್ಯ. ಕರೆಕ್ಟ್. ನಾನು ಕೇಳ್ತಾ ಇರೋದು, ಯಾರ್ಯಾರು ದೇವರ ಆತ್ಮನಲ್ಲಿ ನಡೆಸಲ್ಪಡ್ತಾರೋ ನೀವು ಯಾರು? ದೇವರ ಆತ್ಮನ ಎಲ್ಲಿ ವಾಸ ಮಾಡ್ತಾ ಇದ್ದಾನೆ? ಯಾರ ಜೊತೆಯಲ್ಲಿದ್ದಾನೆ? ನಮ್ಮಲ್ಲ, ನನ್ನ. ಯಾವುದು? ಸಮ್ಮುಖನ ವಿಮುಖನ? ವಿಮುಖನ? ಸಮ್ಮುಖ ನೀನು ಯಾಕೆ ವಿಮುಖನಾಗಿದ್ದು ಜಾಯಾಗಿರ್ತಿದ್ದು. ದೇವರು ನಿನ್ನ ಒಳಗಡೆ ಇರುವಾಗ ನಿನ್ನ ಒಳಗಡೆ ಸಂತೋಷ ಇರಬೇಕಾ, ದುಃಖ ಇರಬೇಕಾ? ದಟ್ ಈಸ್ ಪರ್ಸನಲ್ ಇಂಟಿಮೇಷನ್ ವಿತ್ ಗಾಡ್, ಪರ್ಸನಲ್ ರಿಲೇಶನ್ಶಿಪ್ ವಿತ್ ಗಾಡ್. ಅದಕ್ಕೆ ನಾವು ಅನ್ನೋದಕ್ಕೆ ವ್ಯತ್ಯಾಸ ಇರೋದು. ಇದೀರಾ ನೀವು ನನ್ನ ಜೊತೆ? ಕಮ್ ಆನ್. ಕರ್ತನ ಸಮ್ಮುಖದಲ್ಲಿ ಪರಿಪೂರ್ಣ. ಹಾಗಾದ್ರೆ ಪ್ರಾಬ್ಲಮ್ ಬಂದಾಗ ಜಾಯ್ಫುಲ್ ಆಗಿ ಹಾಡು ಹೇಳೋರು ಯಾರಿದ್ದಾರೆ? ನಾವಂತೂ ಇಲ್ಲ. ಸರಪ್ಪ, ಗಂಡ 4 ಹೊಡೆದ್ಬಿಟ್ಟ, ರಕ್ಷಣೆ ಹೊಂದದೇ ಇರೋ ಗಂಡ, ಚರ್ಚ್ಗೆ ಹೋಗ್ತೀಯ, ರಾಪ್ ಅಂತ ಬಾರಿಸ್ಬಿಟ್ಟ, ಮುಖ ಎಲ್ಲ ಒಂದು ಸ್ವಲ್ಪ ಊದೋಯ್ತು. ಆ ಟೈಮಲ್ಲಿ ನೀವೇನು ಹೇಳ್ತೀರಾ? ಗಳು ಅಂತ ಹತ್ಕೊಂಡು ನೆಕ್ಸ್ಟ್ ಪ್ಲ್ಯಾನಿಂಗ್, ಇವನಿಂದ ನನ್ನ ಲೈಫಲ್ಲಿ ಬೇಡ, ಡಿವೋರ್ಸ್, ವಿಚ್ಛೇದನೆ, ದುಷ್ಟ, ದುರ್ಮಾರ್ಗಿ, ಇಂಥ ಗಂಡ ನಂಗೆ ಬೇಡ, ದೇವರು ಏನಂತ ಒಟ್ಟು ಕೂಡಿಸ್ಬಿಟ್ರು, ಕಚ 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 ಕುದೀತಾ ಇರುತ್ತೆ. ಸೋತ್ರ. ಸತ್ಯ ತಾನೆ? ಓಕೆ, ಅವ್ರು ಸತ್ಯ ಹೇಳಲಿಲ್ಲ.
ಸತ್ಯ ತಾನೆ? ಎಷ್ಟು ನಾಟಕ ಮಾಡ್ತಾವೆ ನೋಡ್ರಿ. ನ್ಯಾಚುರಲ್ ಆಗಿ ನಮ್ಮ ಜೀವನದಲ್ಲಿ ನಾವು ಸ್ವಭಾವಗಳಲ್ಲಿ ಬರೋದು ಅದೇ ತಾನೆ. ಪೌಲನನ್ನ ಶೀಲನನ್ನ ಹಿಡಿದ್ರು, ಬಡಿದ್ರು, ಬಟ್ಟೆ ಹರಿದು ಅರೆಜೀವ ಮಾಡಿ ಚೆನ್ನಾಗಿ ತದಕಿ ಜೈಲಿಗೆ ತಂದು ಕೈಗೆ ಕೊಳಾಕ್ ಕೊಡಿಸಿ ಸೋತ್ರ ಸರಪಳಿ ಹಾಕಿ ನಿಲ್ಲಿಸಿರುವಾಗ, ಎಲ್ಲ ನಿದ್ದೆ ಮಾಡುವಾಗ ಇವರು ಮಧ್ಯರಾತ್ರಿಯಲ್ಲಿ ಈ ಕರ್ತನಿಗೆ ಸ್ತುತಿ ಪದಗಳನ್ನು ಕರ್ತನಿಗೆ ಏನು ಮಾಡಿದ್ರಂತೆ? ಸ್ತೋತ್ರ. ಏನು ಮಾಡಿದ ಅವ್ರದ್ದು ಪ್ರಾಬ್ಲಮ್ಮು? ವಾಟ್ ರಾಂಗ್ ದೇ ಡಿಡ್? ಏನು ತಪ್ಪು ಮಾಡಿದ್ರು? ಒಂದು ದುರಾತ್ಮನ ಓಡಿಸಿದ್ರು, ದೆವ್ವ ಬಿಡಿಸಿದ್ರು. ಸ್ತೋತ್ರ. ದೆವ್ವ ಬಿಡಿಸೋದಕ್ಕೆ ದೆವ್ವದಿಂದ ಲಾಭ ಮಾಡ್ಕೊತಾ ಇದ್ದವನಿಗೆ ನಷ್ಟ ಆಯಿತು. ಅದಕ್ಕೆ ಇವ್ರಿಗೆ ಜೈಲಿಗೆ ಹಾಕ್ಬೇಕಾ? ಇವ್ರಿಗೆ ತದಕ್ಬೇಕಾ? ಇವ್ರಿಗೆ ಹಣ್ಗಾಯಿ ನೀರ್ಗಾಯಿ ಹಂಗೆ ಹೊಡಿಬೇಕಾಗಿತ್ತ? ಇವ್ರು ಕೇಳ್ಬೋದಲ್ಲ ದೇವ್ರ ಹತ್ರ, ಏನು ದೇವ್ರ ಇದು, ನಾವೇನು ತಪ್ಪು ಮಾಡಿದ್ದೀವಿ, ಇನ್ನು ಸ್ತೋತ್ರ ಹೇಳಲ್ಲ, ಪ್ರಾರ್ಥನೆ ಮಾಡಲ್ಲ ಹಂಗ ಹೇಳಿದ್ರು. ನೀವಾಗಿದ್ರೆ ಫಸ್ಟ್ ಡೈಲಾಗೇ ಅದು. ಯಾಕೆ ಸಿಸ್ಟರ್ ಬರಲಿಲ್ಲ? ಬಂದು ಏನು ಮಾಡಿದ್ವಿ? ಸಿಸ್ಟರ್ ಉಪವಾಸ ಪ್ರಾರ್ಥನೆಗೆ ಎಷ್ಟೋ ಉಪವಾಸ ಮಾಡಿದೆ, ಏನು ಪ್ರಯೋಜನ ಆಗಲಿಲ್ಲ, ಬಿಡಿ ಪಾಸ್ಟ್ರ. ಇಲ್ಲ ಏನಾಯಿತು? ಇಲ್ಲ, ನಮ್ಮ ವಿಷಯದಲ್ಲಿ ಏನು ಬದಲಾವಣೆ ಆಗಲಿಲ್ಲ. ಅದಕ್ಕೆ ಸ್ತೋತ್ರ. ನಿನ್ನ ಸಮ್ಮುಖದಲ್ಲಿ ದೇವರು ಇರೋದಾದರೆ ಅಲ್ಲಿ ಪರಿಪೂರ್ಣ ಸಂತೋಷ ಇರಬೇಕು. ಈ ಪೆಟ್ಟು ತಿನ್ನುವಾಗ, ಸ್ಟೇಫಾನನಿಗೆ ಕಲ್ಲು ಹೊಡೆಯುವವರ ಮುಖ ಉಗ್ರ ಕೋಪದಿಂದ ತುಂಬಿರುವಾಗ, ರೌದ್ರಾವತಾರ ತಾಳಿರುವಾಗಲೂ ಸ್ಟೇಫಾನನ ಮುಖ ಬಾಡಿ ಹೋಗಿದೆ ಅಂತ ಬರೆದಿಲ್ಲ. ಸ್ಟೇಫಾನನ ಮುಖ ಪ್ರಕಾಶಿಸ್ತಾ ಇತ್ತು. ಕಾರಣದ ಸೀಕ್ರೆಟ್, ಅದರ ಗೂಢಾರ್ಥ ಏನಂದ್ರೆ ಕರ್ತನು ಆತನ ಸಂಗಡ. ಆಮೇಲೆ ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಯಾವಾಗಲೂ ನಗ್ತಾ ಇರ್ರಿ ಅಂತ ಹೇಳ್ರಿ. ಯಾವಾಗಲೂ ನಗ್ತಾ ಇರ್ರಿ, ನಗ್ತಾ ಇರ್ರಿ. ಸುಮ್ಗೆ ಯಾರಾದ್ರು ಅಂದ್ಬಿಟ್ಟಿರ ಆಮೇಲೆ ಅದು ಬೇರೆ ವಿಷಯ. ಆಮೇಲೆ ಪಾಸ್ಟರ್ ಹೇಳಲಿಲ್ಲ ಅಂದ್ಕೊಂಬೇಡ್ರಿ, ಹಾಗಲ್ಲ. ನಿಮ್ಮನ್ನು ನೋಡಿದ್ರೆ ಸಂತೋಷ ಇರಬೇಕು. ಸಂತೋಷ ಆತ್ಮನ ಫಲವಾಗಿದೆ. ಆ ಫಲ ನಿನ್ನ ಒಳಗಡೆ ಇದೆ, ಅದನ್ನು ಹೊರಗಡೆ ತರಬೇಕು. ನಿನ್ನ ಮುಖದಲ್ಲಿ ಫೇರ್ ಅಂಡ್ ಲವ್ಲಿ ಹಾಕಿದಾಗ ಬರಲ್ಲ ಲವ್ಲಿ. ನಿನ್ನ ಒಳಗಡೆ ಸಂತೋಷ ಇದ್ದರೆ ನಿನ್ನ ಮುಖ ಲವ್ಲಿಯಾಗಿ ಕಾಣುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ಹೇಳ್ತಾನೆ, ನಾನು ನನ್ನ ಜನರ ಹಿತವನ್ನು ಬಯಸ್ತೀನಿ. ದೇವ್ರಿಗೆ ಆಸೆ ಏನು ಗೊತ್ತಾ? ನಿನ್ಗೆ ಒಳ್ಳೇದಾಗಬೇಕು ಅಂತ. ಸೈತಾನನ ಆಸೆ ಏನು ಗೊತ್ತಾ? ನಿನ್ನನ್ನು ಹೆಂಗಾದ್ರೂ ನಾಶ ಮಾಡಬೇಕು ಅಂತ. ಅದಕ್ಕೆ ಬೇಡದೇ ಇರೋ ವಿಷ ತುಂಬ್ತಾನೆ ತಲೆ ಒಳಗಡೆ. ಸ್ತೋತ್ರ. ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು. ನೀನು ಮಾತ್ರ ಅಲ್ಲ ಆನಂದಿಸೋದು, ನಿನ್ನ ಜೊತೆ ದೇವರು ಆನಂದಿಸ್ತಾರೆ ಅಂತ. ಪ್ರೈಸ್ ಗಾಡ್. ನೀನು ಯಾವಾಗ ಸಂತೋಷ ಉಕ್ಕುತ್ತೆ, ಸಂತೋಷ ನನ್ನಲ್ಲಿ ಉಕ್ಕುತ್ತೆ, ಹಲ್ಲೆಲೂಯಾ ಹಿಂಗೆ ಆಡುವಾಗ ದೇವರು ಅಲ್ಲಿಂದ ನನ್ನಲ್ಲೂ ಉಕ್ತಾ ಇದೆ ಅಂತಾರೆ. ಅದಕ್ಕೆ ಬದಲಾಗಿ ದುಃಖ ಉಕ್ತಾ ಇದೆ ಅಂತ ದೇವ್ರು ಹೇಳ್ತಾರೆ, ನನ್ನಲ್ಲಿ ಅದು ಉಕ್ಕಲ್ಲ ಅಂತ. ದೇವರು ಬಯಸೋದು ನಿನ್ನ ಹಿತ. ಕಮಾನ್, ಅರ್ಥ ಆದವ್ರು ಮಾತ್ರ ಹೇಳ್ರಿ. ದೇವ್ರು ನಿನ್ನ ಕುರಿತು ಬಯಸೋದೇನು? ಹಿತ ಅಂದ್ರೆ ಏನು? ಆಶೀರ್ವಾದ, ಬ್ಲೆಸ್ಸಿಂಗ್, ಒಳ್ಳೆ ಜಾಯ್ಫುಲ್ ಲೈಫ್, ಅಬೆಂಡೆಂಟ್ ಲೈಫ್. ಕಳ್ಳನು ಬರುವುದು ಕತ್ತುಕೊಳ್ಳೋದು, ಕೊಳ್ಳೋದಕ್ಕೆ, ಹಾಳು ಮಾಡುವುದಕ್ಕೆ ವಿನಃ ಮತ್ತೆ ಯಾವುದಕ್ಕೂ ಬರೋದಿಲ್ಲ. ಆದರೆ ನಾನು ನಿಮಗೆ ಜೀವ ಇರಬೇಕೆಂತಲೂ ನಿತ್ಯ ಜೀವ ಇರಬೇಕೆಂತ ಸಮೃದ್ಧಿಯ ಜೀವನ ಇರಬೇಕು. ಎಂಥ ಜೀವನ? ಸಮೃದ್ಧಿಯ ಜೀವನ. ನಥಿಂಗ್ ಟು ಲ್ಯಾಕ್, ಯಾವುದಕ್ಕೂ ಕೊರತೆ ಇಲ್ಲದಂತೆ. ಸೋ ಬ್ಯೂಟಿಫುಲಿ ಗಾಡ್ ಇಸ್ ಮೇಡ್ ಫಾರ್ ಅಸ್. ದೇವರು ನಮ್ಮನ್ನು ಎಷ್ಟು ಅಂದವಾಗಿ ಮಾಡಿದ್ದಾನೆ. ಸ್ತೋತ್ರ. ಅದಕ್ಕೆ ದೇವ್ರ ವಾಕ್ಯ ಹೇಳಿದ್ದು. ದೇವ್ರ ವಾಕ್ಯ ಏನು ಹೇಳ್ತಾ ಗೊತ್ತಾ? ದೇವರು ನಮ್ಮನ್ನು ಅದ್ಭುತವಾಗಿಯೂ, ಅದೇ ಸ್ವಭಾವ. ಪ್ರಸಂಗ ಕೇಳುವಾಗ ಒಂದು ಸತಿ ಸಂತೋಷ ಇರುತ್ತೆ, ಹೊರಗಡೆ ಹೋಗಿದ್ರೆ ವಿಚಿತ್ರ ಆಡ್ತಾರೆ.
ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ದೇವರು ಉಂಟು ಮಾಡಿದ್ದಾನೆ ಅಂತ. ಸ್ತೋತ್ರ. ಆಮೇಲೆ ಓಕೆ, ನಿಶ್ಚಯವಾಗಿ ಅವರನ್ನು ಈ ದೇಶದಲ್ಲಿ ನನ್ನ ಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸ್ಥಾಪಿಸುವೆನು. ದಟ್ ಮೀನ್ಸ್ ಗಾಡ್ ಈಸ್ ಎಸ್ಟಾಬ್ಲಿಷಿಂಗ್ ಯು. ಸೈತಾನ್ ನಿನ್ನನ್ನು ನೆಲೆಗೊಳಿಸಲ್ಲ, ನಿನ್ನನ್ನು ತಲೆ ಊರಕ್ಕೆ ಬಿಡಲ್ಲ ಅನ್ನುವಾಗ ದೇವರು ಹೇಳ್ತಾರೆ, ನಾನು ಅದೇ ಅವರ ಮಧ್ಯದಲ್ಲಿ ನಾನು ನಿನ್ನನ್ನು ಸ್ಥಾಪಿಸುವೆನು. ಐ ವಿಲ್ ಎಸ್ಟಾಬ್ಲಿಷ್ ಯು ಬಿಕಾಸ್ ಐ ಮೇಡ್ ಎ ಕವೆನೆಂಟ್ ವಿತ್ ಯು. ಹಲ್ಲೆಲೂಯಾ. ಆಮೆನ್. ಐ ಕ್ಯಾನ್ ಗೋ ಆನ್ ಪ್ರೀಚ್ ಮಾಡ್ತಾನೇ ಇರ್ಬೋದು. ಎದ್ದು ನಿಂತ್ಕೊಳ್ರಿ. ಜಸ್ಟ್ ದೇವರ ಸನ್ನಿಧಾನದಲ್ಲಿ ವಾಟ್ ಎ ಮೈಟಿ ಗಾಡ್ ವಿ ಸರ್ವ್. ಎಂಥ ಆಪ್ತ ಮಿತ್ರ ಯೇಸು ನನಗೆ. ವಾಟ್ ಎ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್. ಎಷ್ಟು ಜನ ಹೇಳ್ತೀರಾ ನನಗೆ ಅವನ ಆಪ್ತ ಮಿತ್ರನಾಗಿದ್ದಾನೆ, ಆಪ್ತ ಮಿತ್ರನಾಗಿದ್ದಾನೆ. ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ. ದೇವರ ಸನ್ನಿಧಾನದಲ್ಲಿ ನಿನ್ನ ಜೀವನ ದುಃಖದಲ್ಲಿ ಕಳಿಬೇಕಾದದಲ್ಲ. ನಿನ್ನ ಜೀವಿತ ಸಂತೋಷ ಭರಿತವಾಗಿರಬೇಕು. ಯಾವುದ್ರ ಕುರಿತು ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ಪರಿಶುದ್ಧಾತ್ಮ ನಿಮ್ಮನ್ನು ಮುಟ್ತಾ ಇದ್ದಾನೆ. ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೀನಿ. ಪ್ರತಿಯೊಂದು ಕುಟುಂಬಗಳಲ್ಲೂ ದೇವರ ಶಾಶ್ವತ ಒಡಂಬಡಿಕೆ ಉಂಟಾಗಬೇಕು. ಎರಡನೇದಾಗಿ ಪ್ರತಿಯೊಂದು ಕುಟುಂಬದಲ್ಲೂ ದೇವರ ಸಂತೋಷ, ಆ ಉತ್ಸಾಹ ಧ್ವನಿ ನೀತಿವಂತನ ಗುಡಾರದಲ್ಲಿ ಕಾಣಬೇಕು. ಆರ್ ಯು ರೆಡಿ ಟು ಪ್ರೇ? ಒಂದು 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ. ಪ್ರೇ 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 ಪ್ರಾರ್ಥನೆ ಮಾಡಿ. ಶಬ್ದ ತೆಗೆದು ಪ್ರಾರ್ಥನೆ ಮಾಡ್ರಿ. ನನ್ನ ಮನೆಯಲ್ಲಿ ದುಃಖ ಎನ್ನೋದು ಅದು ಬಾಗಿಲಿಗೆ ಬಂದ್ರೂ ಅದು ನನ್ನ ಒಳಗಡೆ ಬರಲ್ಲ. ನನ್ನ ಮನೆ ಒಳಗಡೆ ಪ್ರವೇಶ ಮಾಡೋಕ್ಕೆ ನಾನು ಅನುಮತಿ ಮಾಡೋಲ್ಲ. ಯೇಸುವಿನ ರಕ್ತದ ಗುರುತಲ್ಲಿ ಇದೆ. ಕಮ್ ಆನ್, ಸ್ಪೀಕ್ ಸ್ಪೀಕ್ ಸ್ಪೀಕ್. ಇಸ್ರಾಯೇಲ್ ಜನರನ್ನ ಸಂಹಾರ ದೂತನು ಬಂದಾಗ ಎಲ್ಲೆಲ್ಲಿ ಯೇಸುವಿನ ರಕ್ತದ ಗುರುತಿತ್ತು ಆ ವಸ್ತುಗಳನ್ನೇ ನಿಲುವು ಪಟ್ಟಿಯಲ್ಲಿ ಎಲ್ಲೆಲ್ಲಿ ರಕ್ತದ ಗುರುತಿತ್ತೋ ಆ ಮನೆಗಳಲ್ಲಿ ಸಂಹಾರ ದೂತ ಪ್ರವೇಶ ಮಾಡಲಿಲ್ಲ. ಇವತ್ತು ಯೇಸುವಿನ ರಕ್ತದಿಂದ ಪ್ರತಿಯೊಂದು ಕುಟುಂಬಗಳನ್ನ, ಪ್ರತಿಯೊಂದು ವ್ಯಕ್ತಿಗಳನ್ನ, ಓ ರಮ ಶಂದಲ, ನಿಮಗುಳ್ಳದನ್ನ, ನಿಮ್ಮ ಸ್ವಾಸ್ಥ್ಯಗಳನ್ನ, ನಿಮ್ಮ ಮಕ್ಕಳನ್ನ ಯೇಸುವಿನ ರಕ್ತದಿಂದ ನಾನು ಕವರ್ ಮಾಡ್ತಾ ಇದ್ದೇನೆ. ಯಾವ ದೋಷವು ನಿಮಗೆ ಉಂಟಾಗೋದಿಲ್ಲ, ಯಾವ ಕೇಡು ನಿಮ್ಮ ಬಳಿಗೆ ಬರೋದಿಲ್ಲ, ಯಾವ ದುಃಖಕರವಾದ ಘಟನೆಗಳು ನಿಮ್ಮ ಹತ್ತಿರ ಸುಳಿಯೋದಿಲ್ಲ. ಕಣ್ಣು ನೀರಲ್ಲಿ ಇಲ್ಲ, ಮೊರೆಯಲ್ಲಿ ಇಲ್ಲ, ಕರೆ ಅಲ್ಲಿ ಇಲ್ಲ. ನಿನ್ನ ಮನೆಯಲ್ಲಿ ಉಲ್ಲಾಸ ಇರುತ್ತೆ, ಉತ್ಸಾಹ ಧ್ವನಿ ಇರುತ್ತೆ, ಜಯಘೋಷ ಇರುತ್ತೆ. ಯೇಸುವಿನ ನಾಮದಲ್ಲಿ ಸಭೆಯಾಗಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ, ನೀತಿವಂತನ ಗುಡಾರದಲ್ಲಿ ಉತ್ಸಾಹ ಧ್ವನಿಯು, ಜಯಘೋಷವು ಮೊಳಗುತ್ತಾ ಇರುತ್ತೆ. ಅದು ಸಂಭವಿಸಲಿ. ಇವರಿಗೆ ಹಿತ ಉಂಟಾಗಲಿ. ಇವರಿಗೆ ದೇವರ ಮಾರ್ಗಗಳು ತೆರೆದು ಬರಲಿ. ಎಲ್ಲ ಬ್ಲಾಕ್ ಆಗಿರುವ ಮಾರ್ಗಗಳು ಯೇಸುವಿನ ನಾಮದಲ್ಲಿ, ನಿನ್ನ ಮಕ್ಕಳ ಫೈನಾನ್ಷಿಯಲ್ ಮಾರ್ಗವಾಗಿರ್ಬೋದು, ಕೆಲಸದ ಮಾರ್ಗವಾಗಿರ್ಬೋದು, ವರಮಾನದ ಮಾರ್ಗವಾಗಿರ್ಬೋದು, ಬಿಸ್ನೆಸ್ಸಿನ ಮಾರ್ಗವಾಗಿರ್ಬೋದು, ಆತ್ಮಿಕವಾದ ಮಾರ್ಗವಾಗಿರ್ಬೋದು, ಎಲ್ಲೆಲ್ಲಿ ಶತ್ರು ಮುಚ್ಚಿದಾನೋ ಅದನ್ನೆಲ್ಲ ಯೇಸುವಿನ ನಾಮದಲ್ಲಿ ಈ ಉಪವಾಸ ಪ್ರಾರ್ಥನೆ ಮೂಲಕ ನಾವು ಮುರಿತಾ ಇದ್ದೇವೆ. ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವವರ ಮೇಲೆ ದೇವರ ಆತ್ಮನ ಅಭಿಷೇಕ ಇಳಿತಾ ಇದೆ. ಇದರ ಒಳಗಡೆ ಇಳಿತಾ ಇರುವ ಅಭಿಷೇಕ ನೊಗಗಳನ್ನು ಮುರಿತಾ ಇರುವ ಹಾಗೆ ನಿಮ್ಮ ಮೇಲೆ ಈ ಅಭಿಷೇಕ ಇಳಿತಾ ಇದೆ. ಎಲ್ಲ ಕೋರ್ಟಿನ ಕೇಸುಗಳು ಯೇಸುವಿನ ನಾಮದಲ್ಲಿ ಜಯೋತ್ಸಾಹ, ಜಯದೊಡನೆ, ವಿಕ್ಟರಿ, ಟ್ರಯಾಂಪ್, ಜಯೋತ್ಸಾಹದೊಡನೆ ಮೆರೆಸುತ್ತಾ ತೋರಿಸತಕ್ಕಂತೆ ಯೇಸುವಿನ ನಾಮದಲ್ಲಿ ಕೋರ್ಟ್ ಕೇಸುಗಳ ಮೇಲೆ ಯೆಹೋವನು ಯುದ್ಧ ಮಾಡಲಿ, ಯೆಹೋವನು ನ್ಯಾಯಾಧಿಪತಿ ಆಗಿರಲಿ, ಜನರಿಗೆ ಬಿಡುಗಡೆ ಆಗಲಿ. ನನ್ನ ಸಭೆಯ, ನನ್ನ ಜನರ ಈ ಕೂಗಿಗೆ ಉತ್ತರ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ. ಪ್ರಾಪರ್ಟಿ ವಿಷಯಗಳಲ್ಲಿ,
ಭಾರ ಪಡ್ತಾ ಇರುವವರು, ಪಿತ್ರಾರ್ಜಿತವಾಗಿರುವ ಸ್ವಾಸ್ಥ್ಯಗಳ ಮೇಲೆ ದುಷ್ಟನು ಹಿಡಿದಿಟ್ಟಿರುವ ಕೈಗಳು ಇವತ್ತದು ಹಿಂದಕ್ಕೆ ತೆಗೆಯಲಿ, ಹಿಂದಕ್ಕೆ ತೆಗೆಯಲಿ. ಜನರ ಮೇಲೆ ಬಿಡುಗಡೆಗಳು ನಡೆಯಲಿ. ದೇವ, ನೀನು ಮಾಡಿದ ವಾಗ್ದಾನ ನಾವು ಮರೆಯೋದಿಲ್ಲ. ನೀನು ಮಾಡ್ತೀಯ ಅಂದ್ರೆ ನೀನು ಮಾಡೇ ಮಾಡ್ತೀಯ. ಅದನ್ನು ನಾವು ಹಿಡಿದಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಾವು ಯೆಹೋವನನ್ನು ಜ್ಞಾಪಿಸುವ ಗುಂಪಿನವರು ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆ ವಿಷಯಗಳ ಮೇಲೆ ಮಂಜು ಮಳೆ ಸುರಿಯಲೇ. ದೇವರು ತನ್ನ ಬಲಗೈಯ ಮೂಲಕ ನಮಗೆ ಅದ್ಭುತ ಮಾಡಿದನು ಎಂದು we believe ನಾವು ನಂಬುತ್ತೇವೆ. ಜನರನ್ನ ಆಶೀರ್ವಾದ ಮಾಡಿ ಸ್ವಾಮಿ, ಸಮಾಧಾನವಾಗಿ ಕಳಿಸ್ಕೊಡಪ್ಪ. ಇವರ ಹೃದಯದಲ್ಲಿ ಬಿದ್ದಿರುವ ಈ ವಾಕ್ಯಗಳೆಂಬ ಬೀಜ ಅದಾಳವಾಗಿ ಬೇರೂರಲಿ, ಧೈರ್ಯ ಉಂಟಾಗಲಿ, ಸಮಾಧಾನ ಉಂಟಾಗಲಿ, ಸಂತೋಷ ಉಂಟಾಗಲಿ, ಸಂತುಷ್ಟ ಜೀವಿತ ಉಂಟಾಗಲಿ. ಕ್ರಿಸ್ತನಲ್ಲಿ ಸಂತುಷ್ಟ ಜೀವಿತ ಅದು ಇವರು ಕಾಣಲಿ. ಸಮಾಧಾನವಾಗಿ ನಿನ್ನ ಮಕ್ಕಳನ್ನು ಕಳಿಸ್ಕೊಡು. ಸೇವೆ ಮಾಡುವ ಸೇವಕರು ಯಾರು ಅನ್ನೋದಲ್ಲ, ಅವರ ಸಂಗಡ ಇರುವ ದೇವರು ಯಾರು ಎಂದು ಕಾಣತಕ್ಕಂತೆ ಒಂದು ಅದ್ಭುತ ಮಾಡು. ಮಹಿಮೆ ನಿನಗೆ ಮಾತ್ರ. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಆಮೆನ್.